What is the most important thing that a woman wants from her husband? ಮುಖ್ಯವಾಗಿ ಒಬ್ಬ ಹೆಣ್ಣಿಗೆ ಗಂಡನಿಂದ ಏನು ಬಯಸ್ತಾಳೆ? Ephesians 5 ಎಫೆಸಿಯ 5ರಲ್ಲಿ ನಾವು ನೋಡ್ತೇವೆ. 25 ಎಫೆಸಿಯ 5:25ರಲ್ಲಿ ನಾವು ನೋಡೋಣ. Ephesians 5:25 Husbands, love your wives. ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದಂತೆ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. It's a picture of Christ and the church, we read in verse 23. 23ರಲ್ಲಿ ನಾವು ನೋಡ್ತೇವೆ, ಅದು ಸಭೆ ಮತ್ತು ಕ್ರಿಸ್ತನ ಚಿತ್ರಣ ಅಂತ. Did Jesus ever tell us that he loves us? ಯೇಸು ಸ್ವಾಮಿ ಸಭೆಯನ್ನು ನೋಡಿ ನಾನು ಪ್ರೀತಿಸ್ತೀನಿ ಅಂತ ಹೇಳ್ತಾರಾ? Yes. ಹೌದು. And you must tell your wife that you love her. ನೀವು ಕೂಡ ನಿಮ್ಮ ಹೆಂಡತಿಗೆ ಹೇಳಬೇಕು ನಾನು ಪ್ರೀತಿಸ್ತೀನಿ ಅಂತ. That is not a cinema thing. ಅದು ಸಿನಿಮಾ ವಿಷಯ ಅಲ್ಲ. It is in the word of God. ದೇವರ ವಾಕ್ಯದಲ್ಲಿ ಇರುವಂತದ್ದು. The most important thing that your wife needs to know is this. ಇದು ಬಹಳ ಮುಖ್ಯವಾದದ್ದು, ನಿಮ್ಮ ಹೆಂಡತಿ ತಿಳಿಯಬೇಕು. She must be absolutely sure that you love her. ಆಕೆಗೆ ಪೂರ್ಣ ಭರವಸೆ ಇರಬೇಕು ನೀವು ಆಕೆಯನ್ನು ಪ್ರೀತಿಸ್ತೀರಾ. That you don't have eyes for any other woman in the world but her. ಲೋಕದಲ್ಲಿ ಆಕೆಯನ್ನು ಬಿಟ್ಟು ಬೇರೆ ಯಾರಿಗೂ ನಿಮ್ಮ ಕಣ್ಣಿನ ದೃಷ್ಟಿ ಇರಬಾರದು. I showed you all that from scripture. ದೇವರ ವಾಕ್ಯದಿಂದ ನಾನು ಅದನ್ನು ತೋರಿಸಿದೆನು. But some husbands never tell their wives I love you. ಬಹಳಷ್ಟು ಗಂಡಂದಿರು ಹೆಂಡತಿಗೆ ನಾನು ಪ್ರೀತಿಸ್ತೀನಿ ಅಂತ ಹೇಳೋದಿಲ್ಲ. I heard a story once. ನಾನು ಒಂದ್ಸಲ ಒಂದು ಕತೆ ಕೇಳಿದೆ. A husband and wife married for some 30 years. ಗಂಡ ಹೆಂಡತಿ 30 ವರ್ಷಗಳ ಕಾಲ ಮದುವೆ ಆಗಿದ್ರು. And she asked her husband, ಗಂಡನಿಗೆ ಆಕೆ ಕೇಳಿದ್ಲು, why don't you ever tell me that you love me? ನೀ ಯಾವತ್ತು ಯಾಕೆ ಹೇಳೋದಿಲ್ಲ ನೀನು ಪ್ರೀತಿಸ್ತೀನಿ ನಾನು? See, I told you that 30 years ago when I married you. ನಾನು 30 ವರ್ಷದ ಮೊದಲು ನಾನು ಮದುವೆ ಆದಾಗ ಹೇಳಿದ್ನಲ್ಲ ಅಂತ. Why have to tell you again? ನಾನು ಮತ್ತೆ ಯಾಕೆ ಹೇಳಬೇಕು ಅಂತ. It's like a woman saying, ಒಬ್ಬ ಹೆಂಡತಿ ಹೇಳಿದ ಹಾಗೆ, I gave you my body for sex 30 years ago. Why you want it after that? ಈ ಒಂದು ಲೈಂಗಿಕ ಕಾರ್ಯಕ್ಕಾಗಿ ನಾನು 30 ವರ್ಷದ ಮೊದಲು ನಾನು ಶರೀರವನ್ನು ಕೊಟ್ಟೆ, ಮತ್ತೆ ಯಾಕೆ ಕೊಡಬೇಕು ಅಂತ ಹೇಳಿದಾಗ, why you want so frequently my body? ನಾನು ಶರೀರ ನಿನಗೆ ಯಾವಾಗ ಮತ್ತೆ ಬೇಕು ಅಂತ ಕೇಳ್ಬೋದು. A woman also frequently wants not your body but an expression of your love. ಹೆಂಡತಿಗೆ ಕೂಡ ನಿಮ್ಮ ಆ ಪ್ರೀತಿಯ ಒಂದು ಅರಿಕೆ ಆಕೆಗೆ ಅವಶ್ಯಕತೆ ಇದೆ. And if you have never done it till today, ನೀವು ಇಲ್ಲಿವರೆಗೂ ಹಾಗೆ ಮಾಡಿಲ್ಲ ಅಂದ್ರೆ start doing it from today. ಇವತ್ತಿನಿಂದ ಮಾಡಲು ಪ್ರಯತ್ನ ಮಾಡಿ. Your wife will be surprised. What happened? ಏನಾಯ್ತು ನನ್ನ ಗಂಡನಿಗೆ ಅಂತ ಆಶ್ಚರ್ಯ ಆಗುತ್ತೆ. Did you see some cinema? ಯಾವ್ದಾದ್ರು ಸಿನಿಮಾ ನೋಡ್ದ ಅಂತ. No, you say I heard brother Zach. I didn't go to any cinema. ಸಹೋದರ ಝಾಕ್ ಕೇಳಿದೆ. I read the Bible. ನಾನು ದೇವರ ವಾಕ್ಯ ಓದಿದೆ. And it's something you must tell your wife very often. ಯಾವಾಗಲೂ ನಿಮ್ಮ ಹೆಂಡತಿಗೆ ಹೇಳಬೇಕಾದ ವಿಷಯ. I'm married to my wife for 50 years. ನಾನು ನನ್ನ ಹೆಂಡತಿಯ ಜೊತೆ 50 ವರ್ಷದ ಮದುವೆ ಆಗಿದೆ. On June 19th we completed 50 years of very happy married life. ಜೂನ್ 19ಕ್ಕೆ 50 ವರ್ಷ ಮುಗಿಯಿತು, ಬಹಳ ಸಂತೋಷದ ಮದುವೆ ಜೀವಿತ. But I still tell her that I love her. ನಾನು ಇವತ್ತು ಕೂಡ ಹೇಳ್ತೀನಿ ನಾನು ನಿನ್ನ ಪ್ರೀತಿಸ್ತೀನಿ ಅಂತ. To me that is not cinema, it is the Bible. ಅದು ನನಗೆ ಸಿನಿಮಾ ಅಲ್ಲ, ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತೆ. It is as important as any other commandment in the Bible. ಅದು ಯಾವುದೇ ಬೇರೆ ಆಜ್ಞೆಗೆ ಸಮನಾದ ಆಜ್ಞೆ ಅದು. Okay, now all the wives are very happy with what I'm saying. I know that. ನೀವು ಹೆಂಡತಿಯರಿಗೆಲ್ಲ ಸಂತೋಷ ಆಯ್ತು. ನಾನು So now I want to tell you wives something also. ನಾನು ಹೆಂಡತಿಯರಿಗೆ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. What does your husband require most from you? ಹೆಂಡತಿಯರಿಂದ ಗಂಡಂದಿರು ಏನು ಬಯಸ್ತಾರೆ? You say my body. ನಮ್ಮ ಶರೀರ ಅಂತೀರಾ? Wrong. ಇಲ್ಲ. What your husband requires most from you is respect. ನಿಮ್ಮ ಗಂಡಂದಿರು ನಿಮ್ಮಿಂದ ಬಯಸುವಂತದ್ದು ಮುಖ್ಯವಾಗಿ ಏನಂದ್ರೆ you must always treat your husband with respect. ನಿಮ್ಮ ಗಂಡಂದಿರನ್ನು ನೀವು ಮಾನ ಅಥವಾ ಗೌರವದಿಂದ ನೋಡ್ಕೊಳ್ಬೇಕು. It's not my idea. Ephesians 5:33. 5:33ರಲ್ಲಿ ಆ ವಚನ ಇದೆ. The last part, the wife must see to it that she respects her husband. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು, ಅಂದ್ರೆ ಗೌರವದಿಂದ ನಡೆದುಕೊಳ್ಳಬೇಕು. Not afraid as if he's some dictator trying to run your life. ಆತನ ಬಗ್ಗೆ ಭಯ ಪಡಬಾರ್ದು, ಆತನ ಯಾವುದೋ ಸರ್ವಾಧಿಕಾರಿ ಏನೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ. So 2 questions. ಇಲ್ಲಿ 2 ಪ್ರಶ್ನೆ. What does your wife expect from you most of all? ನಿಮ್ಮ ಹೆಂಡತಿ ಏನು ನಿಮ್ಮಿಂದ ಬಯಸ್ತಾಳೆ? An expression of your love, and some signs of your love. ಒಂದು ಪ್ರೀತಿಯ ಒಂದು ಪ್ರತಿಕ್ರಿಯೆ ಅಥವಾ ಅದರ ಗುರುತು. Not just words of love. ಬರೀ ಪದಗಳಲ್ಲ, that is necessary. ಅದು ಮುಖ್ಯ. But also ಪದಗಳು. actions of love.
ಅದಕ್ಕೆ ಒಂದು ಕ್ರಿಯೆ ಇರಬೇಕು ಪ್ರೀತಿಗೆ. Jesus spoke words of love to us and showed actions of love to us. ಯೇಸು ಸ್ವಾಮಿ ತನ್ನ ವಾಕ್ಯದಿಂದ ನಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ರು, ಹಾಗೆ ಕ್ರಿಯೆಯನ್ನು ತೋರಿಸಿದ್ರು. By denying himself. ತನ್ನನ್ನು ತಾನು ನಿರಾಕರಿಸಿದ್ರ And ಮೂಲಕ. you must deny yourself to show your love for your ನಿಮ್ಮ wife. ಪ್ರೀತಿಯನ್ನು ತೋರಿಸಲಿಕ್ಕೆ ನೀವು ನಿರಾಕರಿಸಬೇಕು. What is a wife to show towards her husband? ಹೆಂಡತಿ ಏನ್ ತೋರಿಸಬೇಕು ಗಂಡನ ಕಡೆ? Respect. ಗೌರವವನ್ನು. You are my God appointed head. ನೀನು ದೇವರು ನನಗೆ ನಿಯೋಜಿಸಿದ ಒಂದು ತಲೆಯಾಗಿದ್ದೀಯ, ಶಿರಸ್ಸಾಗಿದ್ದೀಯ. You wives must respect your husbands and let them know that you respect them. ಅವರಿಗೆ ಗೊತ್ತಾಗ್ಲಿ ನೀವು ಅವರಿಗೆ ಗೌರವಿಸ್ತೀರಾ ಅಂತ. So this is very important. If we don't follow these rules, ನೀವು ಈ ನಿಯಮಗಳು ಬಹಳ ಮುಖ್ಯ, ಇದನ್ನ ನೀವು ನಡೆಸಿಕೊಳ್ಳಿಲ್ಲ ಅಂದ್ರೆ then you are not following what God has written in his word. ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನ ನೀವು ನಡೆಸ್ತಾ ಇಲ್ಲ ಅಂತ ಅರ್ಥ.